ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ನೋಡ್ರಿ. ನಾವು ಕೂಡ ಸೂಪರ್ ಆಗೈತಿ ನೋಡ್ರಿ ಸ್ನೇಹಿತರೆ. ನಾವು ಬುದ್ರೊಟ್ಟಿ ಕೊಡ್ಬೇಕಂತೇಳಿ ಅಂದ್ಕೊಂಡಿವ್ರಿ. ಅದಕ್ಕೆ ಇಲ್ಲಿ ನಮ್ಮ ಸಣ್ಣ ಅವರು ಶೇಂಗಾ ಹುರ್ಲಿಕ್ಕತ್ತಾರ. 3 kg ಅದಾವಲ್ಲ, 3 kg ಶೇಂಗಾ ತೊಗೊಂಡು ಬಂದೀವಿ ನೋಡ್ರಿ. ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾರ. ಇವಾಗ ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋದು ನೋಡ್ರಿ. ಬುದ್ರೊಟ್ಟಿ ಕುಡ್ಲಕ್ಕೈತ್ರಿ ನಮ್ಮ ಸಣ್ಣವ್ರ ಮಗಳಿಗೆ. ಹಾಗಾಗಿ ಬುದ್ರೊಟ್ಟಿ ಕೊಡಾಕತ್ತೀನಿ. ಇಲ್ಲೇ ಇವ್ರ ಮನೆಗೆ ಬಂದು ಮಾಡ್ಲಕತ್ತೀನಿ ರೀ. ನಮ್ಮ ಊರಿಂದ ಮಾಡ್ಕೊಂಡು ತೊಗೊಂಡು ಬರೋಷ್ಟೊತ್ತಿಗೆ ಹಾಳಾಗಿ ಹೋಗ್ತದ. ಒಂದಿನ ಒಂದು ಹಗಲು ಒಂದು ರಾತ್ರಿ ಬರ್ಬೇಕಲ್ರಿ. ಎಲ್ಲ ಮಾಡ್ಕೊಂಡು ಬಂದಿದ್ದೆಲ್ಲ ಪಲ್ಯ ಎಲ್ಲ ಹಾಳಾಗಿ ಹೋಗ್ತದ. ಅದಕ್ಕೆ ಇಲ್ಲೇ ಬಂದು ಇಲ್ಲೇ ಅವ್ರ ಮನೆಗೆ ರೇಷನ್ ತೊಗೊಂಡು ಬಂದು ಇಲ್ಲೇ ಮಾಡಾಕತ್ತೀವಿ ರೀ. ಹೋಳಿಗೆ ನೋಡ್ರಿ, ಇವಾಗ ಫಸ್ಟಿಗೆ ಹೋಳಿಗೆ ಮಾಡ್ಲಕತ್ತೀವಿ. ಶೇಂಗಾದ ಹೋಳಿಗೆ 3 kg ಶೇಂಗಾದ ಹೋಳಿಗೆ ಐತಿ. ಅದ್ರಾಗ ಒಂದು ಸ್ವಲ್ಪ ತೆಗೆದು ಹಿಂಡಿ ಮಾಡ್ತಾರತ್ರಿ. ನಮ್ಮ ತಮ್ಮನ ಹೆಣ್ತಿ ನೋಡ್ರಿ. ಊಟ ಮಾಡಿದೆವ್ರಿ. ಇಟ್ಟತನ ಊಟ ಮಾಡಿ ಬಾಡಿ ಬಂದು ಡಬ್ಬ ಹೊಡ್ಲಿಕ್ಕತ್ತಾರ, ನಗ್ಲಿಕ್ಕತ್ತಾರ ಅವರು ನೋಡ್ರಿ. ಇಲ್ಲಿ ಶೇಂಗಾ ಹುರಿದು ಹಣ್ಣಗಾಲಿ ಅಂದು ಕೆಳಗೆ ಹಾಕ್ಬಿಟ್ಟಾರೆ ಅವರು. ಹೊಕ್ಕೊಳ್ಳೋರಿ ಅದೇ ಪರಿಸಿನ ಕ್ಲೀನ್ ಮಾಡ್ಕೊಂಡು ಪರಿಸಿ ಮೇಗೆ ಹಾಕ್ಯಾರ. ಯಾಕಂದ್ರೆ ತಣ್ಣಗಾಗಬೇಕಲ್ರಿ ಅದು. ಇದು ಸಿಪ್ಪಿ ತೆಗಿಯಂಗಿಲ್ಲ. ಸಿಪ್ಪಿ ಸಮೇತನೇ ನಾವು ಇದನ್ನು ರೆಡಿ ಮಾಡ್ಕೋತೀವಿ ಶೇಂಗಾದ ಹೋಳಿಗೆಗೆ. ಇಲ್ಲಂತೂ ಬೆಲ್ಲ ಒಡೆದಿಟ್ಟಿವಿ ನೋಡ್ರಿ. ಅಲ್ಲಿ ಹಿಂಡಿ ಮಾಡ್ಲಕ್ಕತ್ತೇಳಿ ಸ್ವಲ್ಪ ಅಗಸಿ ಹುರ್ಕೊಲ್ಕತ್ತಾರೆ ನೋಡ್ರಿ. ಇಲ್ಲಿ ಶೇಂಗಾ ಈ ರೀತಿ ನಾವು ಮಿಕ್ಸಿಗೆ ಹಾಕ್ಲಕತ್ತೀವಿ. ಈ ರೀತಿ ಸಣ್ಣಗೆ ಮಿಕ್ಸಿಗೆ ಯಾರು ಹಾಕ್ಲಿಕ್ಕತ್ತಾರ ಗೊತ್ತೇನ್ರಿ? ನೋಡ್ರಿ ಇಲ್ಲಿ ನಮ್ಮ ತಮ್ಮನೇ ಹೆಣತಿ ಕೂತು ಹಾಕ್ಲಿಕ್ಕತ್ತಾಳ್ರಿ. ಚೇರಿ ಇಟ್ಟಾರ. ಚೇರಿದ ಮ್ಯಾಗ ಇಟ್ಟು ಹಾಯ್ ಮಾಡ್ಲಕತ್ತಾರ ನೋಡ್ರಿ. ಅವರು ಮಿಕ್ಸರ್ಗೆ ಹಾಕ್ಲಕತ್ತಾರ. ಶೇಂಗಾ ಹುರಿದೇನು ತೊಗೊಂಡಿವಲ್ರಿ, ಮಿಕ್ಸರ್ಗೆ ಹಾಕ್ಲಿಕ್ಕತ್ತಾರ. ನಾ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಕತ್ತೀನಿ ನೋಡ್ರಿ. ಇಲ್ಲಿ ಅಗಸಿ ಹುರಿದು ಇಟ್ಟಾರ ನಮ್ಮ ಸಣ್ಣ. ಅದು ಇವಾಗ ಪಾಕ ಮಾಡ್ಲಕತ್ತಾರ ನೋಡ್ರಿ. ಇಲ್ಲಿ 2 kg ಬೆಲ್ಲ ತೊಗೊಂಡಾರ. 2 kgಗೆ ನೀರು ಎಷ್ಟು ಹಾಕಿ ಸಣ್ಣವ? ಅದು ಬಟ್ಲ ಇಲ್ಲೇ ತೋರ್ಸ, ಬಟ್ಲ ಸಮೇತ ತೋರ್ಸು ನಮ್ಮ ಸ್ನೇಹಿತರಿ. ಈ ಬಟ್ಟಲೆ 4 ಬಟ್ಟಲು ನೀರು ಹಾಕಿ 2 kg ಬೆಲ್ಲ ಅದ ರೀ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಬಟ್ಲಲ್ಲೇ 4 ಬಟ್ಲ ಇದಕ್ಕೆ ನೀರು ಹಾಕ್ಯಾರತ್ ನೋಡ್ರಿ. 2 kg ಬೆಲ್ಲಕ್ಕೆ ಇವರು ಹಿಂಗೆ ಮಾಡ್ತಾರ್ರಿ. ಬೆಲ್ಲನ ಒಡೆದು ಹಾಕೊಂಡು ಬೆಲ್ಲಕ್ಕೆ ಅಳತಿ ಮ್ಯಾಗ ನೀರು ಹಾಕೊಂಡು ಇದು ಮಿಕ್ಸ್ ಮಾಡ್ಕೋತಾರ್ರಿ. ಮಿಕ್ಸ್ ಮಾಡ್ಕೊಂಡು ನಾವು ರುಬ್ಬಿಟ್ಟಿರುವಂಥ ಈ ಶೇಂಗಾದ ಪುಡಿನ ಮಿಕ್ಸ್ ಮಾಡ್ಕೋತಾರ್ರಿ. ಯಾವ ರೀತಿ ಮಾಡ್ತಾರಂತ ನಿಮ್ಗೆ ತೋರಿಸ್ತೀನಿ ರೀ ನೋಡ್ರಿ. ಇದು ಇವಾಗ ಒಲಿ ಮ್ಯಾಗ ಅಂದ್ರೆ ಗ್ಯಾಸಿನ ಮ್ಯಾಗ ಒಯ್ದಿಟ್ಟು ಅಷ್ಟು ಬೆಲ್ಲನ ಕರಗಿಸ್ಕೋತಾರ್ರಿ. ಆ ಬಟ್ಲಲ್ಲೇ ನಾವು ತೋರಿಸ್ದು ನೋಡ್ರಿ. ಆ ಬಟ್ಲಲ್ಲೇ 4 ಬಟ್ಲ ನೀರು ಹಾಕೊಂಡಾರಿ. ಇವಾಗ ಗ್ಯಾಸಿನ ಮ್ಯಾಗ ಇಟ್ಟಾರ ನೋಡ್ರಿ. ಇವಾಗ ಅದು ಬೆಲ್ಲ ಕರಗೋ ತನಕ ತೊಗೋತಾರ್ರಿ. ಅದೇನು ಆಣ ಮಾಡ್ಬೇಕಾ ಏನು ಸುಮ್ಮನೆ ಬೆಲ್ಲ ಕರಗಿಸ್ಕೊಳ್ಳೋದು? ಸ್ವಲ್ಪ ಮೀಡಿಯಮ್ ಆಣ, ಮೀಡಿಯಮ್ ಟೈಪ್ ಅಂದ್ರೆ ತುಂಬಾ ಜಾಸ್ತಿ ಆಣ ಇಲ್ರಿ. ಒಂದ್ ಎಳಿ ಬರೋಷ್ಟು ಆಣನ ತೊಗೋತಾರತ್ ನೋಡ್ರಿ. ಅದು ಯಾವ ರೀತಿ ತೊಗೋತಾರತ್ತ ನಾ ತೋರಿಸ್ತೀನಿ ರೀ ಇವಾಗ. ಅದು ಬಂದ್ಮ್ಯಾಗ ನೋಡ್ರಿ. ಇದು ಬರೇ 1 ಎಳಿಯಷ್ಟು ಆಣನ ತೊಗೊಂಡಾರ ನೋಡ್ರಿ. ಇಲ್ಲಿ ತೋರ್ಸಕತ್ತಾರ. ಕರೆಕ್ಟಾಗಿ ತೋರ್ಸೋಣ ಹಿಂಗ ನೋಡ್ರಿ. ಸ್ವಲ್ಪ ಜಾಸ್ತಿ ಏನಿಲ್ರಿ ನೋಡ್ರಿ. ಇಷ್ಟು ಅಂಟಿದ್ರೆ ಸಾಕ್ರಿ. ಇದು ಬೆಲ್ಲ ಕರಗದ ಮೇಲೆ ಸ್ವಲ್ಪ ಕುದಿಸೋದು. ಆದ ನಂತರ ಅದು 1 ಎಳಿ ಆಣ ಬಂದಿರ್ತದ. ಹೆಚ್ಚಿಗೆ ಏನು ಮಾಡಿದ್ರೆ ಅಂಟಾಗಿಬಿಡ್ತದೆ. ಇದೆಲ್ಲ ಬರಂಗಿಲ್ಲ, ಗಟ್ಟಿ ಆಗಿರ್ತದ. ಆದ್ರೆ ಇದು ಸೋಸ್ಬೇಕಾಗಿತ್ತು. ಇದು ಬೆಲ್ಲ ಚಂದಾಗಿ ಕ್ಲೀನ್ ಅದರಿ. ಬೆಲ್ಲ ಕ್ಲೀನ್ ಅದ ರೀ. ಹಂಗಾಗಿ ಸ್ವಚ್ಛ ಇದ್ದಿದ ಕಾಲ ನಾವು ಸೋಸಿಲ್ಲ. ಕೆಲವು ಮತ್ತೆ ಒಳಗೆ ಬೆಲ್ಲ ಕಸರ ಅದಿದ್ರೆ ಸೋಸಿಬಿಡ್ತೇವೆ. ಇದು ಬೆಲ್ಲ ಏನೂ ಇಲ್ಲ, ಕಸರ ಬೆಲ್ಲ ಕ್ಲೀನ್ ಅದ ರೀ. ಅವ್ರು ಹಂಗೆ ಡೈರೆಕ್ಟರ್ ಆಗಿ ಅದನ್ನ ಕಲಿಸಿ ತಗೊಂಡ್ರ ನಮ್ಮ ಚಿಕ್ಕಮ್ಮವ್ರು. ಸಣ್ಣವ್ರು ಅಂದ್ರೆ ಚಿಕ್ಕಮ್ಮವ್ರು. ಇವಾಗ 1 ಎಳಿ ಪಾಕ ತೊಗೊಂಡ್ರತ್ ಅವ್ರು ಹೇಳ್ಯಾರ. ಇಲ್ಲಿ ಆಲ್ರೆಡಿ ಇವಾಗ ನಾವು ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿವ್ರಿ. ಅದ್ರಂತಂದು ಇದಕ್ಕೆ ಬರ್ಕದನು ಬರ್ಕದ ನಡೀತದ. ಹ್ಯಾಂಗ ಮಾಡಿದ್ರು ಬರ್ತದತ್ರಿ. ಇವಾಗ ಅವ್ರು ಹ್ಯಾಂಗ ಮಾಡ್ತಾರ ನೋಡಿ, ನೀವು ಮಾಡ್ರಿ. ಅವ್ರನ್ನ ನಾವು ನೋಡ್ತೀವಿ ನೋಡ್ರಿ. ಅದೇ ಈಗೇನು ದೊಡ್ಡ ಪಾತ್ರೆ ಒಳಗೆ ಏನು ಬೆಲ್ಲ ಮಿಕ್ಸ್ ಮಾಡ್ಕೊಂಡ್ರಲ್ರಿ, ಕರಗಿಸ್ಕೊಂಡಾರ. ಇವಾಗ ನಾವು ರುಬ್ಬಿಟ್ಟಿರುವಂಥ ಶೇಂಗಾ ಪುಡಿನ ಹಾಕೊಳಕತ್ತಾರ ನೋಡ್ರಿ. 2 kg ಬೆಲ್ಲ ಐತ್ರಿ. ಇದು 2.5 kg ಐತ್ರಿ. ಶೇಂಗಾದ ಕಾಳ 2.5 kg ಐತಿ. ಬೆಲ್ಲ 2 kg ಐತಿ. ಅವಾಗೇ ನಾವು ತೋರಿಸಿವಿ ನಿಮಗೆ ಅಳತಿ ಮ್ಯಾಗ ನೀರು ನಾವು ಎಷ್ಟು ಹಾಕೊಂಡಿವಿ ಅಂತ ನೋಡ್ರಿ. ಇಷ್ಟು ನಾವು ಇವಾಗ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಅಷ್ಟು ನಾವು ಶೇಂಗಾ ಪುಡಿನ ಹಾಕೊಂಡಾರ್ರಿ ಸಣ್ಣವರು. ಈಗ ಅದು ಮಿಕ್ಸ್ ಮಾಡ್ಕೊಳ್ಕತ್ತಾರ ನೋಡ್ರಿ. ಭಾಳ ಚಂದ ಆಗ್ತದ್ರಿ. ಈ ರೀತಿ ನಾವು ಶೇಂಗಾದ ಉಪ್ಪಿನ ರೆಡಿ ಮಾಡ್ಕೊಂಡೇವಂದ್ರೆ ಅದು ಹೋಳಿಗೆ ಮಾಡ್ಲಿಕ್ಕೆ ಈಜಿಯಾಗಿನೂ ಮಾಡ್ಕೋಬೋದು.
ಎರಡೆರಡು ಸಲ ನಾವು ಮಿಕ್ಸಿಗೆ ಒಮ್ಮ ಶೇಂಗಾದ ಕಾಳನ್ನ ಪೌಡ್ರ ಮಾಡೋದು, ಮತ್ತು ಬೆಲ್ಲ ಒಡೆದು ಬೆಲ್ಲಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ಮಿಕ್ಸಿಗೆ ಹಾಕ್ಕೊಂಡು ಎರಡೆರಡು ಸಲ ನಾವು ಮಿಕ್ಸಿಗೆ ಹಾಕೊಳ್ಳೋಕ್ಕಿಂತ ಈ ರೀತಿ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಭಾಳ ಅಂದ್ರೆ ಭಾಳ ಇದು ಆಗ್ತದ. ಇವಾಗ ಅದು ಅಳಸಾಗ್ಯದ ಅಂತೇಳಿ ಭಯ ಪಡೋದೇ ಬ್ಯಾಡ್ರಿ. ಅದು ಆಲ್ರೆಡಿ ಗಟ್ಟಿ ಆಗಿಬಿಡ್ತದ. ತಣ್ಣಗಾದ ನಂತರ ಫುಲ್ ಟೈಟ್ ಆಗಿಬಿಡ್ತದ್ರಿ ಅದು. ನೋಡ್ರಿ ಇವಾಗ ಯಾವ ರೀತಿ ಐತದು. ಇವಾಗ ಇಷ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಬಿಟ್ಟರೆ ಸಾಕು, ಒಮ್ಮೆಲೆ ಹೀರ್ಕೊಂಡ್ಬಿಡ್ತದೆ. ಅಷ್ಟು ಚೆನ್ನಾಗಿ ರೆಡಿ ಆಗ್ತದ ಶೇಂಗಾದ ಒಬ್ಬಿ. ಯಾವಾಗೂ ಅವರು ಇದೇ ಥರ ನೋಡ್ರಿ ಮಾಡೋದು ಶೇಂಗಾದ ಒಬ್ಬಿನ ಹೋಳಿಗೆ ಮಾಡೋದು. ಶೇಂಗಾದ ಹೋಳಿಗೆ ನೋಡ್ತಾ ಇದ್ರೆ ಇದೇನಪ್ಪ ಇಷ್ಟೊಂದು ಅಳಸಾಯ್ತು ಅಂತ ಅನ್ಕೋತೀವಿ ಅಲ್ರಿ. ಅದು ನೋಡಕತ್ರಿ ಎಷ್ಟು ಗಟ್ಟಿ ಆಗಿಬಿಡ್ತದ. ಒಂದು ಸ್ವಲ್ಪ ತಣ್ಣಗಾದ್ರೆ ಸಾಕು ಫುಲ್ ಗಟ್ಟಿ ಆಗಿಬಿಡ್ತದ್ರಿ ಅದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋ ತನಕ ಇದನ್ನು ಎತ್ತಿಡ್ದವ್ರಿ. ಇದು ಯಾವಾಗ ತಣ್ಣಗಾಗ್ತದೆ ಇದು ಭಗವಾನ್ ಈಗ ಸುಡ್ಲುಗತ್ತದ, ಒಳಗಿಂದು ಎಲ್ಲ ಸುಡ್ಲುಗತ್ತದ. ಈಗ ಇದು ಸ್ವಲ್ಪ ಡಿಲ್ಲ ಅನ್ಸೋಗತ್ತದ, ನಿಮ್ಗೆ ಅಳಸ ಅನ್ಸ್ಯದ. ಈಗ ಇದು ಅಳಸನೂ ಆಗಲ್ಲ, ಏನು ಭೀ ಆಗಲ್ಲ, ಕರೆಕ್ಟ್ ಆಗ್ತದೆ. ಇದೆಲ್ಲ ಆರ್ಬೇಕು. ತಣ್ಣಗಾದ ನಂತರ ಇದನ್ನು ಗಟ್ಟಿಯಾಗಿಬಿಡ್ತದೆ. ಇದೆಲ್ಲ ತಣ್ಣಗಾದ ನಂತರ ಹೋಳಿಗೆ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ. ತಣ್ಣಗಾಗಬೇಕತ್ರಿ ಇದು. ತಣ್ಣಗಾಲಕ್ಕೆ ನಾವು ಸೈಡಿಗೆ ಎತ್ತಿಟ್ಬಿಡ್ತೇವೆ ನೋಡ್ರಿ. ಈ ರೀತಿ ಗಟ್ಟಿ ಐತೆ ನೋಡ್ರಿ. ಹೀರ್ಕೋತ ನೋಡ್ರಿ. ನಾವು ಏನಿಲ್ಲ ಅಂದ್ರೆ 1 ಗಂಟೆ ಹತ್ತತ್ರ 2 ಗಂಟೆನೇ ನಾವು ಬಿಟ್ಟಿದ್ದೇವೆ ತಣ್ಣಗಾಲಕ್ಕೆ. ಈ ರೀತಿ ಆಗೈತೆ ನೋಡ್ರಿ. ಇವಾಗ ಇಷ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿನ್ರಿ ಇದು ಇವಾಗ. ಯಾಕಂದ್ರೆ ಕೆಳಗೆ ಸ್ವಲ್ಪ ನೀರು ಇರ್ತದ, ಮ್ಯಾಲೆಲ್ಲ ತಣ್ಣಗಾಗಿ ಗಟ್ಟಿಯಾಗಿರ್ತದ ರೀ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ನೋಡಿಕೊಂಡು ಸೈಜ ದೊಡ್ಡ ಅಂದ್ರೆ ದೊಡ್ಡ, ಚಿಕ್ಕ ಅಂದ್ರೆ ಚಿಕ್ಕ ಸೈಜ ಈ ರೀತಿ ಉಂಡಿನ ಮಾಡಿ ಇಟ್ಕೋಬೇಕು ನೋಡ್ರಿ. ಸಖತ್ತಾಗಿ ಬರ್ತಾವೆ. ಮತ್ತು ಹೋಳಿಗೆ ಮಾತ್ರ ಭಾಳ ಚಂದ ಆಗ್ತಾವ್ರಿ. ಈ ರೀತಿ ನೀವು ಬೆಲ್ಲ ಕರಗಿಸಿ ಹಾಕಿ ರೆಡಿ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಇದು ಎಷ್ಟು ಚಂದ. ಫಸ್ಟಿಗೆ ನೋಡ್ಬೇಕಾದ್ರೆ ಎಷ್ಟು ತಿಳಿ ಅಂದ್ರೆ ಎಷ್ಟು ಅಳಸಿತ್ತು ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಗಟ್ಟಿ ಆಗೈತಿ. ಆರಾಮಾಗಿ ಮಾಡ್ಬೋದು ನೋಡ್ರಿ ಇದು ಹೋಳಿಗೆ. ನೋಡ್ರಿ ಈ ಸೈಜ ಉಂಡಿಗಳು ಕಟ್ಟಿಟ್ಟಿವಿ ನಾವು. ಇದು ರೊಟ್ಟಿ ಬುತ್ತಿ ಬೀರ್ಲಕ್ಕೆ ಹೇಳಿ ಮಾಡ್ಲಕ್ಕತ್ತೀವಿ ರೀ. ಇಷ್ಟಿಷ್ಟು ಉಂಡೆ ಕಟ್ಕೊಂಡು ಇಟ್ಟಿವಿ. ಇಲ್ಲಿ ಹಿಟ್ಟನ್ನು ಕೂಡ ರೆಡಿ ಐತೆ ನೋಡ್ರಿ. ಇದನ್ನು ಸ್ವಲ್ಪ ಗಾಲಿ ಕಡ್ದು ಹೋಳಿಗೆನ ಮಾಡ್ತೀವಿ ರೀ. ಯಾವ ರೀತಿ ಹೋಳಿಗೆ ಮಾಡ್ತೀವಿ, ಹ್ಯಾಂಗೆ ಹೋಳಿಗೆ ಮಾಡ್ತೀವಿ ಅಂತ. ನಾವು ಹೋಳಿಗೆ ಮಾಡೋರು ನಾವು ಅಲ್ಲ, ನಮ್ಮ ಸಣ್ಣ ಹೋಳಿಗೆ ಮಾಡ್ತಾರೆ. ನಾವು ಬರೀ ಎಲ್ಲ ಗಾಲಿ ಮಾಡಿ ಕೊಡೋದು ಅಷ್ಟೇ ನಮ್ಮ ಕೆಲಸ. ಇವಾಗ ಫಸ್ಟ್ ಒಂದಿಷ್ಟು ಗಾಲಿ ಮಾಡಿಕೊಂಡು ಮತ್ತು ಇನ್ನೊಂದಿಷ್ಟು ಈ ಥರ ಉಂಡೆಯನ್ನು ಮಾಡಿಕೊಂಡು ಹೋಳಿಗೆ ಮಾಡಮತ್ರಿ. ಅಲ್ಲಿ ಕಸರು ಬಿಟ್ಟು ನೋಡ್ರಿ ಇಲ್ಲಿ ಗಾಲಿ ತೊಗೊಂಡು ತುಂಬಕತ್ತಾಳ ನೋಡ್ರಿ. ನಮ್ಮ ತಮ್ಮನ ಹೆಣತಿ ತುಂಬಕತ್ತಾಳ, ಇವರೇ ತುಂಬಲಕತ್ತಾರ. ನೋಡ್ರಿ ಈ ರೀತಿ ಗಾಲಿನ ರೆಡಿ ಮಾಡಿ ಇಟ್ಟಿವಿ. ಇವಾಗ ಹೋಳಿಗೆ ಮಾಡಮ್ ಬರ್ರಿ ಸ್ನೇಹಿತರೆ. ನಾವು ಮಾಡಲ್ಲ, ನಮ್ಮ ಸಣ್ಣವ್ ಮಾಡ್ತಾಳ್ರಿ. ಲಾಸ್ಟಿಗೆ ಆಕಿನ ಮಾರಿ ಇಟ್ಟು ಕಟ್ ಮಾಡ್ಸೋ ನೋಡ್ರಿ ಈ ಥರ ಹೋಳಿಗೆ ಮಾಡ್ಲಕತ್ತೀನಿ. ಅಗಳೆ ಎಲ್ಲ ಒಬ್ಬಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂತ ಈಗ ಹಿಟ್ಟು ನಾದ್ಕೊಂಡು ಎಲ್ಲ ಮಾಡಿ ಹೋಳಿಗೆ ಈ ರೀತಿ ಹೋಳಿಗೆ ಮಾಡ್ಲಕತ್ತೀನಿ ನೋಡ್ರಿ. ಈ ಥರ ಮಾತ್ರ ಮಾಡ್ತೇವೆ ನೋಡ್ರಿ ನಾವು ಹೋಳಿಗೆ. ಮತ್ತು ಕೂಡ ಹೋಳಿಗೆ ಈ ರೀತಿ ಮಾಡ್ತೇವೆ. ಮನ್ಯಾಗ ಊಟ ಮಾಡೋ ಹೋಳಿಗೆ ಅಂದ್ರೆ ಸ್ವಲ್ಪ ದೊಡ್ಡ ಮಾಡ್ತೇವೆ. ಈ ಬೀರ ಹೋಳಿಗೆ ಇದ್ದಿರ್ತಾವಲ್ರಿ, ಅದಕ್ಕೆ ಇಷ್ಟು ಮಾಡ್ತೇವೆ. ಇದೇ ಥರ ನೋಡ್ರಿ ಶೇಂಗಾದ ಹೋಳಿಗೆ ಮಾಡೋದು ನಾವು ನಮ್ಮ ರೀತಿ. ಈಗ ಮತ್ತು ಬೇರೆ ಹೆಂಗೆ ಮಾಡ್ತಾರಂದ್ರೆ ನಮಗೆ ಅಟ್ಟಿದು ಇಲ್ಲ. ನಾವು ಮಾಡೋದು ಹೋಳಿಗೆ ಈ ರೀತಿ ಮಾಡ್ತೇವೆ ರೀ. ಇದೇ ಥರ ಇಷ್ಟು ಹೋಳಿಗೆ ಮಾಡ್ತೀನಿ ರೀ ನೋಡ್ರಿ. ಇಷ್ಟು ಹೋಳಿಗೆನೂ ಇವಾಗ ಒಂದು ಅರ್ಧ ಹೋಳಿಗೆ ಅಷ್ಟು ಮಾಡ್ಕೊಂಡಿವಿ. ಒಂದು ಅರ್ಧ ಹೋಳಿಗೆ ಅದು ನೋಡ್ರಿ. ಇವಾಗ ಈ ರೀತಿ ಮಾಡಿ ಹಾಕ್ಯಾರ. ಸ್ವಲ್ಪ ತಣ್ಣಗಾಗಬೇಕಲ್ರಿ. ಒಮ್ಮೆಲೇ ಒಂದ್ರ ಮ್ಯಾಗ ತಣ್ಣ ಮಾಡಿ ಇದು ಆರಿಸಿ ಈ ರೀತಿ ಇಟ್ಬಿಟ್ರೆ ಇನ್ನೂ ಒಂದು ಸ್ವಲ್ಪ ಐತ್ರಿ. ಅದನ್ನು ಕೂಡ ಮಾಡ್ತೀವಿ. ಇವಾಗ ಅವ್ರು ಹೋಳಿಗೆ ಮಾಡೋರು, ನಾವು ಇದ್ರ ಒಬ್ಬಿ ಮತ್ತು ಗಾಲಿ ರೆಡಿ ಮಾಡೋರು, ಮತ್ತು ಇವರೆಲ್ಲ ತಿನ್ನೋರು ನೋಡ್ರಿ. ಮ್ಯಾಲ ತಿನ್ನೋರು ಅಂದರೆ ಮ್ಯಾಲ ಹೋಗ್ತಾರ. ಇವರೆಲ್ಲ ತಿನ್ನೋರು ನೋಡ್ರಿ. ಅದ್ರ ಜೊತೆ ನಾನು ಇದೀನಿ ತಿನ್ನಾಕ. ನೋಡ್ರಿ ಇಷ್ಟು ಹೋಳಿಗೆ ಮಾಡಿ ಹಾಕ್ಯಾರ. ಈಗ ನಮ್ಮ ಸಣ್ಣವರು ಕೆಳಗೆ ಒಂದು ಬಟ್ಟೆ ಹಾಕ್ಯಾರ್ರಿ, ಬಿಳಿ ಬಟ್ಟೆ ಹಾಕಿ
ಆ ಬಟ್ಟೆ ಮ್ಯಾಗ ಹಾಕ್ಯಾರಿ ಈ ರೀತಿ ತುಂಬ ತೆಳ್ಳಗೂ ಹಾಕಿಲ್ಲ, ಸ್ವಲ್ಪ ಒಂದ್ರ ಮ್ಯಾಗ ಒಂದು ಹಾಕ್ಯಾರಿ. ಆಯ್ತು ರೀ, ಇವಾಗ ಇನ್ನೂ ಒಂದು 2 ಅದಾವು, ಒಂದೆರಡು ಮಾಡ್ಕೊಂಡ್ರೆ ಮುಗೀತು ನೋಡ್ರಿ. ಒಮ್ಮೆ ಅವರು 2-3 ಹಾಕಿ ಬೇಯಿಸಾಕತ್ತಾರ್ರಿ ಹೋಳಿಗೆ ನೋಡ್ರಿ. ಇಲ್ಲಿಷ್ಟು ಮಾಡಿಟ್ರಿ. ಇವಾಗ ಎಷ್ಟು ಹೋಳಿಗೆ ಮಾಡ್ಯಾರ, ಒಂದು ಬುಟ್ಟಿ ಫುಲ್ ಹೋಳಿಗೆ ಆಗ್ಯಾವು ನೋಡ್ರಿ. ಇಷ್ಟೊಂದು ಹೋಳಿಗೆ ಮಾಡ್ಯಾರ. ಈ ರೀತಿ ಹೋಳಿಗೆ ಮಾಡೀವಿ ನೋಡ್ರಿ ಸ್ನೇಹಿತರೆ. ನಾವು ಮಾಡಿರುವಂಥ ಈ ಶೇಂಗಾದ ಹೋಳಿಗೆ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸಬ್ರು ನೋಡ್ತಾ ಇದ್ದೀರಿ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವರೇ ನೋಡ್ರಿ ಹೋಳಿಗೆ ಮಾಡಿದ್ದು. ಮಾಡ್ತೇವೆ ನೋಡ್ರಿ ನಾವು ಹೋಳಿಗೆ. ಇಷ್ಟು ಹೋಳಿಗೆ ಮಾಡೀವಿ ನೋಡ್ರಿ. ಇವನ್ನ 2 ಗಂಟೆ ಹಿಡಿದು ಆಯ್ತು ನೋಡ್ರಿ ಇದ್ರದ್ದು ಎಲ್ಲ ಕೆಲಸ. 2 ಗಂಟೆ ಆಯ್ತು ಅದೇ ಹೇಳ್ಕತ್ತಾರ್ರಿ ಅವರು. ಫುಲ್ ಒಂದು ಬುಟ್ಟಿ ಆಗ್ಯಾವ್ರಿ ಅವು. ಮತ್ತೆ ಒಂದು ಯಾವ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.